ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ ಅವಲಕ್ಕಿ ದೋಸೆ ರೆಸಿಪಿ ತುಂಬಾ ರುಚಿಯಾಗಿರ್ತೈತಿ ಮತ್ತು ಕೇವಲ ಒಂದು 10 ರಿಂದ 15 ನಿಮಿಷದೊಳಗೆ ಮಾಡ್ಬೋದು. ದಯವಿಟ್ಟು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಾರ್ದಂಗೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಬೌಲನ್ನು ತೊಗೊಂಡಿನಿ. ಆ ಬೌಲ್ ಅಳತೆಯಷ್ಟು ನಾನಿಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ನೀವು ಅವಲಕ್ಕಿ ಮಾಡ್ತಿರಲ್ಲ ಅದೇ ಅವಲಕ್ಕಿನ ಉಪಯೋಗಿಸ್ಬೋದು. 1-2 ಸಲ ನೀರನ್ನು ಹಾಕಿ ಚಲೋ ತಂಗ ವಾಶ್ ಮಾಡಿಕೊಡ್ರಿ, ಯಾಕೆಂದ್ರೆ ಅದರೊಳಗಿನ ಧೂಳ ಎಲ್ಲ ಹೋಗಬೇಕಲ್ಲ. ಮತ್ತು ಯಾವ ಕಪ್ಪಿನಿಂದ ಅವಲಕ್ಕಿ ತೊಗೊಂಡಿದ್ನಲ್ಲ ಅದೇ ಕಪ್ಪಿನಿಂದ 1 ಕಪ್ನಷ್ಟು ಹುಳಿ ಮೊಸರನ್ನು ತೊಗೊಳ್ರಿ ಮತ್ತು ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಕೊಡ್ರಿ. ಮಿಕ್ಸ್ ಮಾಡಿಕೊಂಡು ನಂತರ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಎತ್ತಿಟ್ಕೊಂಡ್ಬಿಡ್ರಿ ಒಂದು ಸೈಡ್. ನಂತರ ಮತ್ತೊಂದು ಬೌಲ್ ತೊಗೊಂಡಿನಿ. ಇದಕ್ಕೆ ಯಾವ ಕಪ್ಪಿನಿಂದ ಅವಲಕ್ಕಿ ಮತ್ತು ಮೊಸರನ್ನ ತೊಗೊಂಡಿದ್ನಲ್ಲ ಅದೇ ಕಪ್ಪಿನಿಂದ 1.5 ಕಪ್ನಷ್ಟು ಉಪ್ಪಿಟ್ಟು ರವೆ ಅಥವಾ ಚಿರೋಟಿ ರವೆ ಅಥವಾ ಬನ್ಸಿ ರವೆ ಅಥವಾ ಅದು ಯಾವುದೂ ಇಲ್ಲಪ್ಪ ಅಂದ್ರೆ ಗೋಧಿ ಹಿಟ್ಟನ್ನು ಬೇಕಿದ್ರೂ ನೀವು ಸೇರಿಸ್ಬೋದು. ಇದು ನೆನೆಯಷ್ಟು ನೀರನ್ನು ಸೇರಿಸ್ಕೊಂಡು ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪ್ಲೇಟಿಂದ ಮುಚ್ಚಿ ಒಂದು 10 ನಿಮಿಷ ಇದನ್ನು ನೆನೆಯೋದಕ್ಕೆ ಒಂದು ಕಡೆ ಎತ್ತಿಟ್ಕೊಂಬಿಡ್ರಿ. ನಂತರ ಈ ದೋಸೆಗೆ ಒಂದು ಬೆಸ್ಟ್ ಚಟ್ನಿ ಅಂತಲೇ ಹೇಳ್ಬೋದು, ಉಳ್ಳಾಗಡ್ಡಿ ಚಟ್ನಿ ಅಥವಾ ಈರುಳ್ಳಿ ಚಟ್ನಿ. ಈಗ ನಾನೊಂದು ದೊಡ್ಡದೊಂದು ಉಳ್ಳಾಗಡ್ಡಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿನಿ. ನೀವು ಬೇಕಿದ್ರೆ 1-2 ಕಡ್ಡಿ ಬೆಳ್ಳುಳ್ಳಿನ ಬೇಳೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಸೇರಿಸ್ಕೊಂಡಿಲ್ಲ. ಈಗ ಇದನ್ನು ಚಲೋ ತಂಗ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಉಳ್ಳಾಗಡ್ಡಿನ ಚಲೋ ತಂಗ ಬೇಯಿಸ್ಕೊಡ್ರಿ. ಈಗ ನೋಡಿರಿ ಇಷ್ಟು ಉಳ್ಳಾಗಡ್ಡಿ ಬೆಂದೈತಿ. ಈಗ ಇದಕ್ಕೆ ನಾನು 1 ಚಮಚ ಅಷ್ಟು ಜೀರಿಗೆಯನ್ನು ಸೇರಿಸ್ಕೊತೀನಿ. ಜೀರಿಗೆ ಕೂಡ ಸ್ವಲ್ಪ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡಿಕೊಳ್ರಿ. ಉರಿನ ಸ್ವಲ್ಪ ಸಣ್ಣಗೆ ಇಟ್ಕೊಳ್ರಿ. 1-2 ಚಮಚ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯ್ದು ಖಾರ ಪುಡಿ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡಿನಿ. ಇದನ್ನು ನೀವು ಬೇಕಿದ್ರೆ ಬೇರೆ ಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ರಿ, ಭಾಳ ಖಾರ ಇತ್ತು ಅಂದರೆ ಕಡಿಮೆ ಕೂಡ ಸೇರಿಸ್ಕೋಬೋದು. ಇದನ್ನು ಕೂಡ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಳ್ರಿ. ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದಲ್ಲ ಅದಕ್ಕೋಸ್ಕರ ಅದು ತಕ್ಕನಾಗಿ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಂಡಿದ್ದೀನಿ ನಾನು. ಇದನ್ನು ಕೂಡ ಎಲ್ಲನೂ ಚೆಂದಾಗಿ ಫ್ರೈ ಮಾಡಿಕೊಳ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಬೇಕಿದ್ರೆ 1-2 ನಿಮಿಷ ಬೇಯಿಸ್ಕೊಳ್ರಿ. ಇದನ್ನು ಬೆಂದಾದ ನಂತರ ಮಿಕ್ಸಿ ಮಾಡಿಕೊಳ್ರಿ. ಈಗ ನಾನು ಆಗಲೇ ನೆನೆದಕ್ಕೆ ಇಟ್ಕೊಂಡಿದ್ದೆಲ್ಲ ಚಿರೋಟಿ ರವೆ ಮತ್ತು ಅವಲಕ್ಕಿ ಮತ್ತು ಮೊಸರು ಅದೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆಂದಂಗೆ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈಗ ಚಿರೋಟಿ ರವೆ ಹಾಕ್ಕೊಂಡಿನಿ. ನೆಕ್ಸ್ಟ್ ಮೊಸರು ಮತ್ತು ಅವಲಕ್ಕಿನ ಹಾಕ್ಕೊಂಡಿನಿ. ಇದಕ್ಕೆ ಹುಳಿ ಮೊಸರೇ ಬೇಕಾಗುತ್ತೆ, ಅಂದ್ರೆ ಅವಲಕ್ಕಿ ಹುಳಿಯಾಗಿ ರುಚಿಯಾಗಿರುತ್ತೆ. ನೀವು ಸಪ್ಪಂದು ಮೊಸರು ಹಾಕ್ಕೊಂಡ್ರಿ ಅಂತಂದ್ರೆ ಅಂದ್ರೆ ದೋಸೆ ಅಷ್ಟೊಂದು ರುಚಿ ಬರೋದಿಲ್ಲ. ಅದಕ್ಕೋಸ್ಕರ ಹುಳಿ ಮೊಸರನ್ನ ತೊಗೊಳ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲನೂ ಚೆಂದಾಗ ನುಣ್ಣಗೆ ಇದನ್ನು ರುಬ್ಕೊಂಡು ಬಂದೆ ನೋಡಿರಿ. ಈ ರೀತಿಯಾಗಿ ಹದವಾಗಿರಬೇಕು ಇದು ದೋಸೆ ಹಿಟ್ಟು. ತೀರಾ ತೆಳುವಾಗಿಯೂ ಇರಬಾರ್ದು ಮತ್ತು ತೀರಾ ಗಟ್ಟಿಯಾಗಿ ಇರಬಾರ್ದು, ಒಂದು ಹದವಾಗಿ ಇರಬೇಕು. ಅಂದ್ರೆ ದೋಸೆ ಕರೆಕ್ಟಾಗಿ ಬರ್ತಾವೆ. ಹದ ಮತ್ತು ಭಾಳ ತಿಳುವಾಗಿದ್ರೂ ದೋಸೆ ಸರಿಯಾಗೋದಿಲ್ಲ, ತೀರಾ ಗಟ್ಟಿಯಾಗಿದ್ರೂ ದೋಸೆ ಸರಿಯಾಗಿರೋದಿಲ್ಲ. ಈಗ ನಮ್ಮದು ದೋಸೆ ಹಿಟ್ಟು ರೆಡಿ ಆಗೈತೆ ನೋಡಿರಿ. ಈಗ ನೋಡಿರಿ ಇಷ್ಟು ಹದವಾಗಿ ನಮ್ಮದು ದೋಸೆ ಹಿಟ್ಟು ರೆಡಿ ಆಗೈತಿ. ಈಗ ಇದು ಇನ್ಸ್ಟೆಂಟ್ ರೆಸಿಪಿ ಆಗಿರೋದ್ರಿಂದ 1 ಚಮಚ ಅಷ್ಟು ನಾನಿಲ್ಲೇ ಈನೋ ಸೇರಿಸ್ಕೊಂಡಿನಿ. ಈನೋ ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡು ಬಿಡ್ರಿ. ಈಗ ನಾನು ಚಟ್ನಿ ರೆಡಿ ಮಾಡ್ಕೊಂಡಿದ್ದೆಲ್ಲ ಅದೆಲ್ಲ ಆರಿದ ನಂತರ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನಾನು ಗಟ್ಟಿಯಾಗಿ ಮಾಡ್ಕೊಂಡಿನಿ. ನಿಮ್ಗೆ ಇದು ಸ್ವಲ್ಪ ಅಳ್ಕಬೇಕಪ್ಪ ಅಂತಂದ್ರೆ ಅಳ್ಕಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ನೋಡಿರಿ ಈ ರೀತಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ಈ ದೋಸೆಗೆ ಇದು ಒಂದು ಬೆಸ್ಟ್ ಚಟ್ನಿ ಅಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ನೀವು ಕೊಬ್ಬರಿ ಚಟ್ನಿ ಕೂಡ ಮಾಡ್ಕೋಬೋದು, ಆದ್ರೆ ಈ ಅವಲಕ್ಕಿ ದೋಸೆಗೆ ಇದು ಒಂದು ಒಳ್ಳೆ ಚಟ್ನಿ ಅಂತ ಹೇಳ್ಬೋದು. ಈಗ ಹಂಚು ಕಾದಿರುವಂಥ ನಾನು ನಾನ್ ಸ್ಟಿಕ್ ಅಂತ ಇದು ಹಂಚನ್ನು ತೊಗೊಂಡಿನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಸ್ವಲ್ಪ ನೀರು ಗೊಚ್ಕೊಂಡ್ರಿ ಅಂದ್ರೆ ದೋಸೆ ಕಲರ್ ಭಾಳ ಚಂದ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನ ಒರೆಸ್ಕೊಂಡು ನಂತರ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ದೋಸೆಯನ್ನು ಹಾಕ್ಕೊಂಡಿನಿ. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಅಥವಾ ಬೆಣ್ಣೆ ತುಪ್ಪ ಏನು ಬೇಕಿದ್ರೂ ಹಾಕ್ಕೋಬೋದು. ಸಣ್ಣ ಉರಿ ಇಟ್ಕೊಂಡು ಇದನ್ನು ಮುಚ್ಚಿ 1-2 ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಉರಿಯನ್ನು ಜೋರು ಇಟ್ಕೊಳೋದಕ್ಕೆ ಹೋಗಬೇಡ್ರಿ, ದೋಸೆ ಏಳೋದಿಲ್ಲ. ಈಗ ನೀವು 2 ಕಡೆನೂ ಬೇಕಿದ್ರೆ ಇದನ್ನು ಬೇಯಿಸ್ಕೋಬೋದು. ನಾನು ಒಂದು ಸೈಡ್ ಮಾತ್ರ ಬೇಯಿಸ್ಕೊಂಡಿನಿ. ಮುಚ್ಚಿರ್ತೀವಲ್ಲ ಇದು ಕರೆಕ್ಟಾಗಿ ಬೆಂದಿರ್ತೈತಿ ಮೇಲೆ ತೆಳಗೆ ಕೂಡ. ನೀವು ಬೇಕಿದ್ರೆ 2 ಕಡೆ ತಿರುಗಿಸ್ಕೊಂಡು ಕೂಡ ಬೇಯಿಸ್ಕೋಬೋದು. ಈಗ ನೋಡಿರಿ ನಮ್ಮದು ದೋಸೆ ಮಸ್ತಾಗಿ ರೆಡಿ ಆಯಿತು. ಒಂದು ಬಾಳೆ ಎಲೆ ಮೇಲೆ ಈ ದೋಸೆಗಳನ್ನೆಲ್ಲ ತಗೊಂಡ್ವಿ ಅಂತಂದು ಹೇಳಿದ್ರೆ ಎಷ್ಟು ಚಲೋ ಇರುತ್ತೆ ರೆಸಿಪಿ ಅಂದರೆ ಮಾಡೋದಕ್ಕೂ ಬಹಳ ಕಡಿಮೆ ಸಮಯನ ಬೇಕಾಗುತ್ತೆ. ಆಮೇಲೆ ತಿನ್ನೋದಕ್ಕಂತೂ ಅದ್ಭುತವಾದಂಥ ರೆಸಿಪಿ ಮತ್ತು ಜಾಸ್ತಿ ಸಾಮಾನುಗಳು ಕೂಡ ಬೇಕಾಗೋದಿಲ್ಲ. ತಕ್ಷಣಕ್ಕೆ ಒಂದು 10 ನಿಮಿಷದೊಳಗೆ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು. ಈಗ ನೀವು ಉಳ್ಕಿ ದೋಸೆ ಅಂದ್ರೆ
ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಸ್ಕೋಬೇಕು ಮತ್ತು ರುಬ್ಬಬೇಕು ಮತ್ತು ಫರ್ಮೆಂಟೇಷನ್ ಮಾಡ್ಕೋಬೇಕು. ಭಾಳನ ಟೈಮ್ ತೊಗೊಳುತ್ತೆ. ಇದು ಆದರೆ ಕೇವಲ ಒಂದು 10-15 ನಿಮಿಷದೊಳಗೆ ನಿಮ್ಗೆ ಇನ್ಸ್ಟೆಂಟಾಗಿ ದೋಸೆ ಬಂದ್ಬಿಡುತ್ತೆ. ಎಷ್ಟು ಸ್ಪಾಂಜಿಯಾಗಿರ್ತೈತಪ್ಪ ಅಂದ್ರೆ ನೋಡಿ, ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಇದು ಮಾಡಿದ್ರೆ ಎಷ್ಟು ಸ್ಪಾಂಜಿಯಾಗಿ ಮೆತ್ತಗಂದ್ರೆ ಮೆತ್ತಗಿರ್ತೈತಿ. ಇದ್ರ ಜೊತೆಗೆ ಖಾರವಾದಂಥ ಈರುಳ್ಳಿ ಚಟ್ನಿ ಸೇರಿಸ್ಕೊಂಡು ತಿಂದ್ರಿ ಅಂದ್ರೆ ಖಂಡಿತವಾಗ್ಲೂ ಈ ದೋಸೆ ರೆಸಿಪಿ ಅದ್ಭುತ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಮಗೆ ತುಂಬ ಸರಳವಾಗಿ ಕೇವಲ 10 ನಿಮಿಷದೊಳಗೆ ಅವಲಕ್ಕಿ ದೋಸೆ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.